ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕರ್ತನು ಈ ದಿವಸವನ್ನು ಉದಯ ಕಾಲವನ್ನು ಆಶೀರ್ವದಿಸಲಿ. ಉದಯ ಕಾಲದಲ್ಲಿ ಒಂದು ಮಧುರವಾದ ಸಂಗೀತವನ್ನು ಲಾಲಿಸೋಣ. ಕಣ್ಮಣಿ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬರೇ ನನಗೆ ಎಲ್ಲರೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನ ಕಾಯುತ್ತಿರುವೆ. ನನ್ನ ಉಸಿರು ನೀನೇ ಯೇಸುವೆ, ನೀನೇ ನನ್ನ ಜೀವವೇ, ನೀನೇ ನನ್ನ ಯೇಸುವೆ, ನನ್ನ ಉಸಿರು ನೀನೇ ಯೇಸುವೆ, ನೀನೇ ನನ್ನ ಜೀವವೇ, ನೀನೇ ನನ್ನ ಯೇಸುವೆ, ನೀನೇ ಪರಿಶುದ್ಧ ಪರಿಶುದ್ಧನು, ನನ್ನ ಯೇಸುವೆ ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ, ನನ್ನ ಯೇಸುವೆ ಪರಿಶುದ್ಧನು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನು ದೇವರ ನಾಮಕ್ಕೆ ಸ್ತೋತ್ರ. ಮುಂಜಾನೆ ಸಮಯ ಧ್ಯಾನಕ್ಕಾಗಿ ನಾವು ಈ ದಿನ ಆರಿಸಿಕೊಂಡಂಥ ದೇವರ ವಾಕ್ಯವು ಹಿಬ್ರಿಯ ಪತ್ರಿಕೆ 4ನೇ ಅಧ್ಯಾಯ ಅದರ 16ನೇ ವಚನ. Hebrews chapter 4 verse 16. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರನ್ನು ನಂಬಿರುವ ಕರ್ತನಾದ ಯೇಸುವನ್ನು ಆರಾಧಿಸುವಂಥ, ಕರ್ತನಾದ ಯೇಸುವಿಗಾಗಿ ಜೀವಿಸ್ತಿರುವಂಥ ನಮ್ಮ ಜೀವಿತದಲ್ಲಿ ಈ ಮುಂಜಾನೆ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ನಮಗೆ ಒಂದು ಹೊಸ ಬಲವನ್ನು, ಹೊಸ ಕೃಪೆಯನ್ನು, ಹೊಸ ಆಶೀರ್ವಾದಕ್ಕೆ ಮಾರ್ಗವನ್ನು ಈ ವಾಕ್ಯಗಳ ಮೂಲಕವಾಗಿ ನಮಗೆ ತೋರ್ಪಡಿಸ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ನಾವು ದೇವರ ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ. ದೇವರ ಕರುಣೆ ಮತ್ತು ದೇವರ ಸಹಾಯವು ನಾವು ಹೊಂದುವುದಕ್ಕಾಗಿ ಎಲ್ಲಿಗೆ ಬರಬೇಕಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಅಂದರೆ, ಕೃಪಾಸನದ ಮುಂದೆ ಬನ್ನಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ವರ್ಷಕ್ಕೆ ಒಂದು ಸಾರಿ ದೇವ ಜನರ ಎಲ್ಲ ಒಂದು ಅಪರಾಧಗಳನ್ನು ನೀಗಿಸಿ ಅವರಿಗೆ ದೇವರಿಂದ ಆಶೀರ್ವಾದ ತರುವುದಕ್ಕಾಗಿ ದೇವದರ್ಶನ ಗುಡಾರದಲ್ಲಿ ಅವರು ಹೋಗುತ್ತಾ ಇದ್ದರು. ಈ ದೇವದರ್ಶನ ಗುಡಾರದಲ್ಲಿ 3 ಭಾಗಗಳಿರ್ತಾ ಇತ್ತು. ಒಂದು ಅಂಗಳ, ಇನ್ನೊಂದು ಪರಿಶುದ್ಧ ಸ್ಥಳ, ಇನ್ನೊಂದು ಅತಿ ಪರಿಶುದ್ಧ ಸ್ಥಳ ಎಂಬುದಾಗಿ. ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರ ಆ ಒಂದು ಪ್ರಸನ್ನತೆಯು, ದೇವರ ಸಾನ್ನಿಧ್ಯವು, ದೇವರ ಒಂದು ಮಂಜುಷ ಪೆಟ್ಟಿಯು ಅಲ್ಲಿ ಇರುತ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಗಾಗಿ ಈ ಮಹಾಯಾಜಕರು ವರ್ಷಕ್ಕೆ ಒಂದು ಸಾರಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಜನರ ಅಪರಾಧಗಳನ್ನು ಅವರು ತೆಗೆದುಕೊಂಡು ದೇವರ ಹತ್ರ ಬಂದು ಪರಿಶುದ್ಧ ಸ್ಥಳದಲ್ಲಿ ನಿಂತುಕೊಂಡು ಆ ಅತಿ ಪರಿಶುದ್ಧ ಸ್ಥಳದಲ್ಲಿ, ಆ ಕೃಪಾಸನ ಇರುವಂಥ ಆ ಸ್ಥಳದಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದರು. ದೇವರಿಗೆ ತಮ್ಮ ಎಲ್ಲ ಮನವಿಗಳನ್ನು ಹೇಳುತ್ತಾ ಇದ್ದರು. ಅಲ್ಲಿಂದ ದೇವರು ಜನರ ಪಾಪಗಳನ್ನು ಕ್ಷಮಿಸಿ ಮತ್ತು ಆ ವರ್ಷಕ್ಕೆ ದೇವರು ಮಾಡಬೇಕಾದ ಸಕಲ ಆಶೀರ್ವಾದ ವಚನಗಳನ್ನು ಯಾಜಕರ ಮೂಲಕವಾಗಿ ಆತನು ತಿಳಿಯಪಡಿಸ್ತಾ ಇದ್ದನು. ಆಗ ಯಾಜಕರು ಹೊರಗಡೆ ಬಂದು ಜನರಿಗೆ ದೇವರು ಹೇಳಿದಂಥ ಆ ಆಶೀರ್ವಾದಕರವಾದಂಥ ವಚನಗಳನ್ನು ಅವನು ಬೋಧಿಸುತ್ತಾ ಇದ್ದನು. ಆ ಮಾತಿನಂತೆ ಆ ವರ್ಷವೆಲ್ಲವೂ ಅವರು ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದರು. ಕರ್ತನಲ್ಲಿ ಪ್ರಿಯ ದೇವಚನವೇ, ಇವತ್ತು ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿರುವಂಥ
ನಮ್ಮ ಜೀವನದಲ್ಲಿ ಆ ಕೃಪಾಸನ ಯಾರು ಎಂಬುದಾಗಿ ನಾವು ನೋಡುವುದಾದರೆ, ನೀನು ಆರಾಧಿಸುವಂಥ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಅಮೂಲ್ಯವಾದಂಥ ರಕ್ತ ಪ್ರಾಣವನ್ನು ಸುರಿಸಿ ಸತ್ತು ಸಮಾಧಿಗೆ ಸೇರಿ 3ನೇ ದಿವಸದಲ್ಲಿ ಪುನರುತ್ಥಾನ ಹೊಂದಿದಂಥ, ಮರಣವನ್ನು ಜಯಿಸಿದಂಥ ಕರ್ತನಾದ ಯೇಸು ಕ್ರಿಸ್ತನೇ ಆ ಒಂದು ಕೃಪಾಸನವಾಗಿದ್ದಾನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ತಂದೆಯಾದ ದೇವರಿಂದ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ ನಾವು ಕರ್ತನಾದ ಯೇಸುವಿನ ಬಳಿಗೆ ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗ, ಪ್ರಾರ್ಥಿಸುವಾಗ ಆತನು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು, ನಮ್ಮೆಲ್ಲ ಕಷ್ಟಗಳಿಗೆ ಬಿಡುಗಡೆಯನ್ನು, ನಮ್ಮೆಲ್ಲ ಕಷ್ಟಗಳಿಗೆ ಆತನು ಉತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುವ ದೇವರಾಗಿದ್ದಾನೆ. ಹಾಗಾಗಿ ಇವತ್ತು ದೇವರ ಸಹಾಯವು ಮತ್ತು ಆಶೀರ್ವಾದ ಹೊಂದುವುದಕ್ಕಾಗಿ ನಾವು ಕೃಪಾಸನವಾಗಿರುವ ಕರ್ತನಾದ ಯೇಸುವಿನ ಬಳಿಗೆ ನಾವು ಬರಬೇಕಾಗಿದೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಕರ್ತನಾದ ಯೇಸುವಿನ ಬಳಿಗೆ ಬರುವಾಗ ಆತನು ನಮ್ಮನ್ನು ಒಬ್ಬರನ್ನೂ ಸಹ ಆತನು ತಳ್ಳಿ ಬಿಡದೆ ನಮ್ಮನ್ನು ಆತನೇನು ಮಾಡುವನಾಗಿದ್ದಾನೆಂದರೆ, ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ನಮ್ಮ ದುಃಖಗಳಿಗೆ ಪರಿಹಾರವನ್ನು ಕೊಟ್ಟು ನಮ್ಮನ್ನು ಉತ್ಸಾಹದಲ್ಲಿ, ಆಶೀರ್ವಾದದಲ್ಲಿ, ಮಹಿಮೆಯಲ್ಲಿ ನಡೆಸುವ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ಈಗ ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ ನಾವು ನೋಡುವಾಗ, ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು, ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಇಲ್ಲಿ ಕೃಪಾಸನದ ಮುಂದೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದಂಥ ಕೆಲವು ಸ್ತ್ರೀಯರ ಬಗ್ಗೆ ನಾವು ಧ್ಯಾನಿಸುವಾಗ, ಯೇಸು ಸ್ವಾಮಿ ಸಮಾಧಿಗೆ ಸೇರಿ 3ನೇ ದಿವಸದಲ್ಲಿ ಆತನು ಪುನರುತ್ಥಾನ ಹೊಂದಿ ಬರುತ್ತೇನೆಂಬುದಾಗಿ, ಮರಣವನ್ನು ಜಯಿಸಿ ಬರುತ್ತೇನೆಂಬುದಾಗಿ ಹೇಳಿದ ಮಾತನ್ನು ಕೆಲವು ಸ್ತ್ರೀಯರು ನಂಬಿ 3ನೇ ದಿವಸದಲ್ಲಿ ಅಂದರೆ ಭಾನುವಾರ ದಿವಸ ಇನ್ನೂ ಮೊಬ್ಬಿರುವಾಗಲೇ, ಸೂರ್ಯ ಹುಟ್ಟುವುದಕ್ಕಿಂತ ಮುಂಜಾನೆ ಸಮಯದಲ್ಲಿ ಅವರು ಸಮಾಧಿ ಬಳಿಗೆ ಬಂದು ಯೇಸುವನ್ನು ಹುಡುಕುತ್ತಾ ಇದ್ದಾರೆ. ಕೃಪಾಸನವಾಗಿರುವಂಥ ಕರ್ತನಾದ ಯೇಸುವನ್ನು ಅವರು ಹುಡುಕುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಆದರೆ ಕರ್ತನಲ್ಲಿ ಪ್ರಿಯ ದೇವಚನವೇ, ಯೇಸುವನ್ನು ಹುಡುಕಲಿಕ್ಕೆ ಬಂದಂಥ, ಯೇಸುವನ್ನು ನೋಡಲಿಕ್ಕೆ ಬಂದಂಥ ಅವರ ಜೀವನದಲ್ಲಿ ಎಂಥ ಒಂದು ಆಶೀರ್ವಾದವಾಯಿತು ಎಂಬುದಾಗಿ 9ನೇ ವಚನದಲ್ಲಿ ನಾವು ನೋಡುವಾಗ, ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ನೋಡ್ರಿ, ಯೇಸುವಿನ ಬಳಿಗೆ, ಆ ಕೃಪಾಸನದ ಬಳಿಗೆ ಆ ಸ್ತ್ರೀಯರು ಬಂದಾಗ ಯೇಸು ಸ್ವಾಮಿ ಹೇಳ್ತಿರುವಂಥ ಮಾತೇನೆಂದರೆ, ನಿಮಗೆ ಶುಭವಾಗಲಿ, ನಿಮ್ಮ ಜೀವಿತಕ್ಕೆ ಶುಭವಾಗಲಿ, ನಿಮ್ಮ ಕಾರ್ಯಗಳಿಗೆ ಶುಭವಾಗಲಿ, ನಿಮ್ಮ ಪ್ರಯಾಣಕ್ಕೆ ಶುಭವಾಗಲಿ, ಈ ದಿವಸದ ಎಲ್ಲ ಯೋಜನೆಗಳಿಗೆ ಶುಭವಾಗಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮಗೆ ಶುಭವಾಗಲಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮುಂಜಾನೆ ಸಮಯದಲ್ಲಿ ಕೃಪಾಸನವಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಾವು ಬಂದು ಈ ಮುಂಜಾನೆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಯೇಸುವೇ, ಇಗೋ ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಜೀವಿತವನ್ನು ನೀನು ಆಶೀರ್ವದಿಸು, ನನ್ನ ಜೀವಿತದಲ್ಲಿರುವಂಥ ಎಲ್ಲ ಕೊರತೆಗಳನ್ನು ನೀಗಿಸು, ನನಗೆ ಧೈರ್ಯವನ್ನು, ಬಲವನ್ನು, ಸಂತೋಷವನ್ನು, ಉಜ್ಜೀವನವನ್ನು, ಇಗೋ ನನ್ನ ಕುಟುಂಬದಲ್ಲಿ ಅಭಿವೃದ್ಧಿ ಆಶೀರ್ವಾದಗಳನ್ನು ಕೊಡು ಎಂಬುದಾಗಿ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದರೆ, ಕರ್ತನಾದ ಯೇಸು ಈ ಮುಂಜಾನೆ ಸಮಯದಲ್ಲಿ ಆ ಸ್ತ್ರೀಯರಿಗೆ ಹೇಳಿದ ಹಾಗೆ ನಿಮಗೆ ಶುಭವಾಗಲಿ ಎಂಬುದಾಗಿ ಆತನು ತಿಳಿಸುವವನಾಗಿದ್ದಾನೆ. ಮುಂಜಾನೆ ಸಮಯ ಕರ್ತನಾದ ಯೇಸುವಿಗೆ ನಮ್ಮನ್ನು ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಈ ದಿನವೆಲ್ಲವೂ ಕರ್ತನಾದ ಯೇಸು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈಗ ಸ್ತ್ರೀಯರು ಬಹಳ ಸಂತೋಷದಿಂದ, ಆನಂದದಿಂದ, ಮಹಿಮೆಯಿಂದ ಕ್ರಿಸ್ತನ ಆಶೀರ್ವಾದವನ್ನು ಹೊಂದಿ ಅವರು ಹೊರಟು ಹೋದರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಗೆ ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮುಂಜಾನೆ ಸಮಯದಲ್ಲಿ ಕೃಪಾಸನದ ಬಳಿಗೆ, ಕರ್ತನಾದ ಯೇಸುವಿನ ಬಳಿಗೆ ಬಂದಿರುವಂಥ ನಿಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಹೇಳ್ತಾ ಇದ್ದಾನೆ, ಇದುವರೆಗೂ ಈಗೋ ನೋಡದೇ ಇರುವಂಥ ಈಗೋ ದೊಡ್ಡ ಕಾರ್ಯಗಳನ್ನು, ದೊಡ್ಡ ಆಶೀರ್ವಾದಗಳನ್ನು, ದೊಡ್ಡ ಮಹಿಮೆಯನ್ನು ಇನ್ನು ಮುಂದೆ ಇವತ್ತಿನಿಂದ ನೀನು ಕಾಣುವಿ ಎಂಬುದಾಗಿ ಈಗ ಕೃಪಾಸನವಾಗಿರುವಂಥ ಕರ್ತನಾದ ಯೇಸು ನಿಮಗೆ ಈ ವಾಕ್ಯಗಳ ಮೂಲಕವಾಗಿ ಆತನು ಆಶೀರ್ವಾದವನ್ನು ಕೊಡುತ್ತಾ ಇದ್ದಾನೆ. ಕರ್ತನ ಪ್ರಿಯ ದೇವಚನವೇ, ಯಾವುದೇ ಕಾಲದಲ್ಲಿ ಕೃಪಾಸನವಾಗಿರುವಂಥ ಕರ್ತನಾದ ಯೇಸುವಿನ ಬಳಿಗೆ ಬಂದು ನಿಮ್ಮೆಲ್ಲ ಕೊರತೆಗಳನ್ನು, ನಿಮ್ಮೆಲ್ಲ ಚಿಂತೆಗಳನ್ನು, ಕಣ್ಣೀರುಗಳನ್ನ ಆತನ ಬಳಿಗೆ ಹಾಕಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿರಿ. ಈಗೋ ಆ ಸ್ತ್ರೀಯರಾಗಿ ಯಥಾರ್ಥವಾಗಿ ಆತನ ಬಳಿಗೆ ಬಂದು ಈಗೋ ಆತನನ್ನು ದೃಷ್ಟಿಸಿರಿ. ದೇವಾದಿ ದೇವನು ನಿಮ್ಮೆಲ್ಲ ಕೊರತೆಗಳನ್ನು ನೀಗಿಸಿ
100ರಷ್ಟು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ನಿನಗೆ ಸ್ತೋತ್ರ. ಈಗೋ ಈ ಮುಂಜಾನೆ ಸಮಯದಲ್ಲಿ ಕೃಪಾಸನವಾಗಿರುವಂಥ ನಿನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿ ತಮ್ಮ ಜೀವಿತಗಳನ್ನು, ತಮ್ಮ ಕಣ್ಣೀರುಗಳನ್ನು, ತಮ್ಮ ಎಲ್ಲ ಬಾಧೆಗಳನ್ನು ಒಪ್ಪಿಸಿರುವಂಥ ಪ್ರತಿ ದೇವ ಮನುಷ್ಯರನ್ನು ಆಶೀರ್ವಾದ ಮಾಡು ಕರ್ತನೇ. ಅವರ ಕಣ್ಣೀರುಗಳನ್ನು ಒರೆಸು, ಅವರ ಸಾಲಗಳನ್ನು ತೀರಿಸು, ಅವರ ಭಯಗಳನ್ನು ತೊಲಗಿಸು. ಅವರ ಜೀವನದಲ್ಲಿ ಯಾವುದಕ್ಕಾಗಿ ತವಕ ಪಡ್ತಾ ಇದ್ದಾರೋ ಸ್ವಾಮಿ, ಆ ಕಾರ್ಯಗಳೆಲ್ಲವನ್ನು ಬಲ್ಲವನಾಗಿ ನೀನು ಅವರನ್ನು ಆಶೀರ್ವಾದ ಮಾಡಿ. ಯಾಕಂದರೆ ಕೃಪಾಸನದ ಬಳಿಗೆ ಬರುವಾಗ ನಮಗೆ ಸಮಯೋಚಿತವಾದ ಸಹಾಯವು ದೇವರ ಕರುಣೆಯೇ ದೊರೆಯುವುದೆಂಬುದಾಗಿ ವಾಕ್ಯ ನೋಡಿದ್ದೇವೆ ಸ್ವಾಮಿ. ಇವತ್ತು ನಿನ್ನ ಮಹಾಕೃಪೆ ಈಗ ವಾಕ್ಯ ಕೇಳಿದೆಲ್ಲ ನಿನ್ನ ಮಕ್ಕಳ ಮೇಲಿಟ್ಟು ನಾಡಿಸು. ಈ ದಿನ ಅವರು ಜಯಕರವಾಗಿ ಜೀವಿಸಲಿಕ್ಕೆ, ಪರಲೋಕದ ಮಹಿಮೇಲೆ ಜೀವಿಸಲಿಕ್ಕೆ ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ಸಲ್ಲಿಸುತ್ತಾ ರಕ್ಷಕ ಒಡೆಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಲಿ. ಕೃಪಾಸನವಾಗಿರುವ ಯೇಸುವಿನ ಬಳಿಗೆ ಬನ್ನಿರಿ, ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಗಾಡ್ ಬ್ಲೆಸ್ ಯು.